ಶುಭಾಶಯಗಳು ಎಲ್ಲರಿಗೂ. ಸಂಕ್ರಾಂತಿಯಿಂದ ಎಲ್ಲರಿಗೂ ಎಳ್ಳು ಬೆಲ್ಲ ತಿಂದು ಒಳ್ಳೆಯದಾಗಲಿ ಮತ್ತು ಈ ಒಂದು ಸಿಹಿ ಪೊಂಗಲ್ ತಿಂದು ಇಡೀ ಜೀವನ ಮೊದಲನೇ ಹಬ್ಬ ಬರುತ್ತೆ ಇದು ಸಂಕ್ರಾಂತಿ ಹಬ್ಬ, ಯಶಸ್ವಿ ಆಗಲಿ ಈ ಜೀವನ ಅಂದ್ಬಿಟ್ಟು ಮಕರ ಸಂಕ್ರಾಂತಿಯನ್ನು ಆಚರಿಸ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಈ ಒಂದು ಭಾಗದಲ್ಲಿ ಅತ್ಯಂತ ವೈಭವಪೂರ್ವಕವಾಗಿ ಈ ಭಾಗದ ಜನತೆ ಜೊತೆ ಸೇರಿ ಒಂದು ಮಾಡ್ತೀವಿ. ಇದನ್ನು ಸಾಮಾನ್ಯ ನಿಮ್ಮ ನೆಚ್ಚಿನ ಜನಪ್ರಿಯ ಸತತವಾಗಿ 8 ಬಾರಿ ಗೆದ್ದಂಥ ಧೀಮಂತ ನಾಯಕರು, ರಾಜ್ಯ ಮತ್ತು ರಾಷ್ಟ್ರ ಕಂಡಂಥ ಶ್ರೇಷ್ಠ ರಾಜಕಾರಣಿಗಳು, ಸಾರಿಗೆ ಮತ್ತು ಮುಜರಾಯಿತಿ ಸಚಿವರು ಆದ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಸರ್, ಈ ವರ್ಷ ಏನು ವಿಶೇಷವಾಗಿ ಏನು ಮಾಡಿದ್ದೀರಾ ಸರ್? ಮಾಮೂಲಿ ಇದು ಪೊಂಗಲ್ಲು ಮತ್ತು ಗಂಡಸು, ಅವರೆಕಾಯಿ, ಕಡಲೆಕಾಯಿ ಬೇಯಿಸುವಂಥದ್ದು, ಮಹಿಳೆಯರು ಮತ್ತು ಕಳಸ ಇತ್ತು ಸುಬ್ರಹ್ಮಣ್ಯ ಸ್ವಾಮಿ ಪಲ್ಲಕ್ಕಿ ಜೊತೆಗೆ ನಾದಸ್ವರ ಮತ್ತು ಚಂಡಿ ಮೇಳದೊಂದಿಗೆ ಮುಖ್ಯ ಬೀದಿಗಳಲ್ಲಿ ಒಂದು ಮೆರವಣಿಗೆ ಮಾಡುವ ಮುಖಾಂತರ ಈ ಭಾಗದ ಜನತೆಗೆ ಸಂಕ್ರಾಂತಿ ಹಬ್ಬವನ್ನು, ಹಳ್ಳಿ ಸೊಗಡನ್ನು ಪರಿಚಯ ಮಾಡಿಸುವಂಥ ಕೆಲಸ ಮತ್ತು ಯಾವ ರೀತಿ ಹಳ್ಳಿ ಕಡೆ ಈ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾರೆ ಅನ್ನೋದಕ್ಕೆ ಈ ಸಿಟಿಯಲ್ಲಿ ನಾವು ತೋರಿಸ್ಕೊಡ್ತಾ ಇದ್ವಿ. ಅಂದರೆ ಅವ್ರು ನೋಡಲಿ ಮುಂದಿನ ಹಿಂದೆ ಈ ರೀತಿ ಹಳ್ಳಿಗಳಲ್ಲಿ ಇತ್ತು ಅನ್ನೋದನ್ನು ಮಕ್ಕಳಿಗೆಲ್ಲ ತೋರಿಸ್ತಾರೆ. ಮುಖ್ಯ ಬೀದಿಗಳಲ್ಲಿ ನಾವು ಮೆರವಣಿಗೆ ಮಾಡ್ತೀವಿ. ಇಡೀ ಬೀದಿಯಲ್ಲಿ ನಾವು ಬಂದಿದ್ದಾಗೆ ಒಂದು 10,000 ಜನಕ್ಕಿಂತ ಮೇಲ್ಪಟ್ಟು ಮಕ್ಕಳು ಎಲ್ಲ ನೋಡ್ತಾರೆ. ಏನೇ ಕಾರ್ಯಕ್ರಮ ಮಾಡಿದ್ರು ಆಶೀರ್ವಾದ, ಹಿರಿಯರ ಆಶೀರ್ವಾದ, ತಾಯಿಂದಿರ ಆಶೀರ್ವಾದ, ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರ ಆಶೀರ್ವಾದ, ಶ್ರೀಮತಿ ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿ ಅವರ ಆಶೀರ್ವಾದ, ಮಹಿಳಾ ಅಧ್ಯಕ್ಷರು ಮತ್ತು ಜಯನಗರ ಮಾಜಿ ಶಾಸಕರಾದಂಥ ಸೌಮ್ಯರೆಡ್ಡಿ ಅವರ ನೇತೃತ್ವದಲ್ಲಿ ನಮ್ಮ 8 ವಾರ್ಡಲ್ಲಿ ನಮ್ಮ ಏನು ಕಾಂಗ್ರೆಸ್ನ ಕಾರ್ಪೊರೇಟ್ಗಳು, ಮಾಜಿ ಕಾರ್ಪೊರೇಟ್ಗಳಿದ್ದಾರೆ, ಅವ್ರ ನೇತೃತ್ವದಲ್ಲಿ ಮೋಹನಣ್ಣ ಇದ್ದಾರೆ, ಇನ್ನೂ ಎಲ್ಲ ಹಿರಿಯರೆಲ್ಲ ಇದ್ದಾರೆ. ಈ ಭಾಗದ ಎಲ್ಲ ಹಿರಿಯರು ಸೇರಿ ಈ ಒಂದು ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಿಭಾಯಿಸ್ತೀವಿ. ಅದರಿಂದ ಈ ಹಳ್ಳಿ ಸೊಗಡು ಸಂಕ್ರಾಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸೋದಕ್ಕೆ ಮೂಲಕ ಇದು ಇಂಡಿಯಂ ಕ್ಷೇತ್ರದ ಸನ್ಮಾನ್ಯ ರಾಮಲಿಂಗಡಿಯವರ ನಾಯಕತ್ವದಲ್ಲಿ 8 ವಾರ್ಡುಗಳಲ್ಲಿ ನಡೀತಾ ಇರುವಂಥ ಸುಗ್ಗಿ ಹಬ್ಬ. ಇದು ರೈತರು ಬೆಳೆದಂಥ ಪದಾರ್ಥಗಳನ್ನ ಮೊದಲನೇ ವರ್ಷದಲ್ಲಿ ಈ ಒಂದು ಹಬ್ಬನ ಎತ್ತುಗಳಿಗೆ ಸ್ವಚ್ಛಗೊಳಿಸಿ, ಕಿಚ್ಚಾಯಿಸಿ, ಗೋಮಾತೆ ಪೂಜೆ ಮಾಡಿ, ಮತ್ತು ಬೆಳೆದಂಥ ಕಬ್ಬು, ಬೆಲ್ಲ, ಗೆಣಸು, ಕಡಲೆಕಾಯಿ ಅನೇಕ ಪದಾರ್ಥಗಳನ್ನ ಬೆಳೆದಿದ್ದನ್ನು ಸುಗ್ಗಿ ರಾಶಿ ಹಾಕಿ ಪೂಜೆಯನ್ನು ಮಾಡಿ ರೈತರಿಗೆ ಸಂಭ್ರಮಿಸಿದಂಥ ಹಬ್ಬ ಇದು. ರೈತರು ಇವಾಗ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಸೊಡಗು ಹೋಗಿ ಇವತ್ತು ಕಾಸ್ಮೋಪಾಲಿಟನ್ ಸಿಟಿ ಆಗ್ತಾ ಇರೋದ್ರಿಂದ ಇದು ಮತ್ತೆ ಮರುಕಳಿಸ್ಬೇಕು, ಜನಗಳ ನೋಡಬೇಕು, ಇದೆಲ್ಲ ಈಗಿನ ಜನ್ರೇಷನ್ ತಿಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಹಬ್ಬನ ಆಚರಿಸ್ತಾ ಇದ್ದಾರೆ. ಇದು ಸತತವಾಗಿ 5-6 ವರ್ಷಗಳಿಂದ ನಡ್ಕೊಂಡ್ಬರ್ತದೆ. ವಿಜೃಂಭಣೆಯಿಂದ ರಾಮಲಿಂಗಾರೆಡ್ಡಿ ನಾಯಕತ್ವದಲ್ಲಿ ಇದು ಸುಧನ್ಪಾಳ್ಯ ಮಂಜುನಾಥ್ ಅವರ ನಾಯಕತ್ವದಲ್ಲಿ ಮಾಡಿದ್ದಾರೆ. ಅವರು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾರೆ. ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನ ಮಾಡ್ತಾರೆ, ಉತ್ತರಪಾದ ಇದು ಮಾಡ್ತಾರೆ, ಶಿವರಾತ್ರಿ ಮಾಡ್ತಾರೆ, ಎಲ್ಲ ಹಬ್ಬಗಳು ಚೆನ್ನಾಗಿ ಮಾಡ್ಕೊಂಡು ಬರ್ತಾರೆ. ಎಲ್ಲ ಒಳ್ಳೆಯದಾಗಲಿ. ನಿನ್ಗೀಗ ಬಂದೇ ಇರೋ ಬರ್ಕೊ
ಸರಿ ಸರಿ ಆಯ್ತು ಓಕೆ ಮೋನಣ್ಣ ಓಕೆ ಚಾಲು